ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 25ನೇ ಅಧ್ಯಾಯ 14ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆ ಅನುಭವವನ್ನು ದಯಪಾಲಿಸುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ಏನಾಗಿದ್ದಾರೆ ಅಂತ ನಮಗೆ ಆಪ್ತಮಿತ್ರನಂತೆ ಇದ್ದಾರೆ ಅಂತ ಹೇಳಿ ವಚನ ಬರೆಯಲ್ಪಟ್ಟಿದೆ. ಅನೇಕ ವಾರ್ತಿ ನಾವು ನೆನೆಸ್ತೇವೆ, ನನಗೆ ಯಾರು ಸ್ನೇಹಿತರಿಲ್ಲ, ನನಗೆ ಯಾರು ಮಿತ್ರರಿಲ್ಲ ಅಂತ ಹೇಳ್ಬಿಟ್ಟು ಅನೇಕ ವಾರ್ತೆ ನೆನೆಸ್ತೇವೆ. ಆದರೆ ಕರ್ತನು ನಮಗೇನಾಗಿದ್ದಾನೆ? ಸ್ನೇಹಿತನಾಗಿದ್ದಾನೆ. ಆತನು ನಮಗೆ ಆಪ್ತ ಮಿತ್ರನಾಗಿದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಈ ಲೋಕದ ಸ್ನೇಹಿತರು ಅವರು ಮಾರ್ಪಡುವಂತ ಸ್ನೇಹಿತರಾಗಿದ್ದಾರೆ. ಸಮಯ ಬಂದಾಗ ಅವರು ಹೊರಟು ಹೋಗುವಂತ ಸ್ನೇಹಿತರಾಗಿದ್ದಾರೆ. ಆದರೆ ನಮಗೆ ಇರುವಂತ ಸ್ನೇಹಿತನು ಆತನು ಮಾರ್ಪಡದ ಸ್ನೇಹಿತನು, ಆತನು ಹೊರಟು ಹೋಗದ ಸ್ನೇಹಿತನು, ಆತನು ತೂಕಡಿಸದೆ ನಿದ್ರಿಸದೆ ನಮ್ಮನ್ನ ಕಾಯುವಂತ ಸ್ನೇಹಿತನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಈ ಲೋಕದಲ್ಲಿರುವಂತ ಸ್ನೇಹಿತರು ಅವರು ಹೊರಟು ಹೋಗಿ ಬಿಡ್ತಾರೆ, ಅವರ ಸಮಯಕ್ಕೆ ತಕ್ಕಂತೆ ಅವರು ಮಾರ್ಪಡ್ತಾರೆ. ಆದರೆ ನಮ್ಮ ಕರ್ತನು ಆತನು ಮಾರ್ಪಡುವುದಿಲ್ಲ. ಆತನು ನಮಗೆ ಹತ್ತಿರವಾಗಿದ್ದು ಯಾವಾಗಲೂ ಒಂದು ಉತ್ತಮವಾದ ಸ್ನೇಹಿತನಂತೆ ನಮ್ಮನ್ನು ನಡೆಸುವನಾಗಿದ್ದಾನೆ, ಆಪ್ತ ಮಿತ್ರನಾಗಿದ್ದಾನೆ. ಆತನು ನಮ್ಮ ಜೊತೆಯಲ್ಲಿ ನಾವು ಹೋಗುವಾಗಲೂ ಬರುವಾಗಲೂ ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ನಡೆಸ್ತಾನೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ನಮ್ಮ ಕರ್ತನು ನಮಗೆ ಸ್ನೇಹಿತನಾಗಿದ್ದಾನೆ, ಆತನ ಒಡಂಬಡಿಕೆ ಅನುಭವವನ್ನು ನಮಗೆ ದಯಪಾಲಿಸ್ತಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂಥ ಜನಗಳನ್ನು ನೀನು ಸಂಧಿಸು ಸ್ವಾಮಿ, ನೀನು ಅವ್ರನ್ನ ಆಶೀರ್ವಾದಿಸು ಸ್ವಾಮಿ. ನೀನು ಅಬ್ರಹಾಮನೊಂದಿಗೆ ನೀನು ಹೇಗೆ ನೀನು ನಡೆದಿಯೋ ಅಪ್ಪ ಕರ್ತನೆ, ಅದೇ ರೀತಿಯಾಗಿ ಕರ್ತನೆ ನೀನು ನಮ್ಮ ಜೊತೆಗಾರನಾಗಿ ನೀನು ನಡಿ ಸ್ವಾಮಿ. ಅಬ್ರಹಾಮನಿಗೆ ಹೇಗೆ ನೀನು ಒಡಂಬಡಿಕೆ ಅನುಭವವನ್ನು ಕೊಟ್ಟಿಯೋ ಅದೇ ರೀತಿಯಾಗಿ ದೇವರೇ ನಿನ್ನ ಒಡಂಬಡಿಕೆ ಅನುಭವವನ್ನು ನಾವು ಹೊಂದಿಕೊಳ್ಳುವಂತೆ ಕೃಪೆ ಕೊಡು ಸ್ವಾಮಿ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.